ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ಗಳು ಸಂಘಟಿತ ಕ್ಷಿಪಣಿ ದಾಳಿ ಆರಂಭಿಸಿವೆ. ಮೊದಲು ಇಸ್ರೇಲ್ ತಾನು ಇರಾನ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿತ್ತು. ಆ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆ ನೀಡಿ ಇರಾನ್ ವಿರುದ್ಧ ಅಮೆರಿಕ ಪಡೆಗಳು ವಿಶಾಲ ವ್ಯಾಪ್ತಿಯ ದಾಳಿಯನ್ನು ಸಂಘಟಿಸಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ದಾಳಿಯನ್ನು ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಕಚೇರಿ ಬಳಿಯೇ ಸ್ಫೋಟ ಸಂಭವಿಸಿದೆ. ಆದರೆ ಖಮೇನಿ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರಗಳಿಲ್ಲದಂತಾಗಿವೆ. ಕೆಲವು ಮೂಲಗಳ ಪ್ರಕಾರ ಅವರು ಸುರಕ್ಷಿತ ಅಡಗುದಾಣಕ್ಕೆ ಪರಾರಿಯಾಗಿದ್ದಾರೆ. ಆದರೆ ಅವರು ಎಂದು, ಯಾವಾಗ ಮತ್ತು ಎಲ್ಲಿಗೆ ತೆರಳಿದ್ದಾರೆ ಎಂಬ ಬಗ್ಗೆ ಖಚಿತ ಮಾಹಿತಿ ಲಭ್ಯವಿಲ್ಲ. ದಾಳಿ ನಡೆಯುವ ವೇಳೆ ಖಮೇನಿ ಟೆಹರಾನ್ನಲ್ಲಿ ಇರಲಿಲ್ಲ ಎಂದು ಅಧಿಕೃತ ಮೂಲಗಳು ಹೇಳುತ್ತಿವೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 8 ನಿಮಿಷದ ವಿಡಿಯೋ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಇರಾನ್ ಆಡಳಿತ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ, ಆದ್ದರಿಂದ ದಾಳಿ ಅನಿವಾರ್ಯವಾಯಿತು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಇರಾನ್ ಜೊತೆ ಇಸ್ರೇಲ್ ಮತ್ತು ಅಮೆರಿಕಗಳು ಸಂಘರ್ಷಕ್ಕೆ ಇಳಿದಿವೆ. ಇರಾನಿನ ಕ್ಷಿಪಣಿ ಉದ್ಯಮವನ್ನು ನಾಮವಾವೇಶ ಮಾಡುವುದಾಗಿ ಟ್ರಂಪ್ ಗುಡುಗಿದ್ದಾರೆ. ಇಂದಿನ ಕಾರ್ಯಾಚರಣೆಗೆ ಇಸ್ರೇಲ್ ಸಿಂಹ ಗರ್ಜನೆ ಎಂದು ನಾಮಕರಣ ಮಾಡಿದ್ದಾರೆ.